ಒಂದು ಸೂಪರ್ ಆಗಿರೋ ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಮಿಕ್ಸಿ ಜಾರಲ್ಲಿ ಚಕ್ಕೆ, ಲವಂಗ, ಮೆಣಸು, ದಾಲ್ಚಿನ್ನಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಅಲ್ಲ ಎಲ್ಲ ಹಾಕಿ ಮಿಕ್ಸಿ ಹಾಕಿಟ್ಕೋಬೇಕು. ಚೆನ್ನಾಗಿ ನೈಸಾಗಿ ಒಂದು ಸ್ವಲ್ಪ ಪೇಸ್ಟ್ ಆಗಬೇಕು. ನಂತರ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಪಾತ್ರೆಯಲ್ಲಿ ಎಣ್ಣೆ ಕುಕ್ಕರಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಚಿಕನ್ ಸೀಟಿ ಹೊಡೆಸ್ಕೋಬೇಕು. ಹಂಗಾಗಿ ಕುಕ್ಕರಲ್ಲೇ ಮಾಡ್ಕೊಂಡು ಒಳ್ಳೆಯದು. ನನಗೆ ಎಣ್ಣೆ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ನಂತರ ಒಂದು ಪಲಾವ್ ಎಲೆ ಹಾಕ್ಕೊಂಡು, ನಂತರ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ತೇಲೋವರೆಗೂ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಪೇಸ್ಟು ಇದು ಮಸಾಲೆ ಅಂದ್ರೇ ಚಿಕನ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಹಸಿ ವಾಸನೆ ಇದ್ದರೆ ಟೇಸ್ಟ್ ಆಗೋಲ್ಲ. ಹಾಗಾಗಿ ಮಸಾಲೆನ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಕಾಯೋವರೆಗೂ, ಎಣ್ಣೆ ಮೇಲೆ ತೇಲ್ ಬರೋವರೆಗೂ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಇದು ಮಾಡಿ ಸ್ಟೀಮ್ ಮಾಡಿಕೊಂಡು ಮಸಾಲೆನ ಬೇಯಿಸ್ತಾ ಬನ್ನಿ. ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ಅದಕ್ಕೀಗ ಅರಿಶಿನ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತೀನಿ. ಈಗ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. 2-3 ಸತಿ ನೀಟಾಗಿ ಚಿಕನ್ನ ವಾಶ್ ಮಾಡ್ಕೊಬಿಟ್ಟು ಚಿಕನ್ ಹಾಕಿ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಒಂದು 2 ನಿಮಿಷ ನೀಟಾಗಿ ಮಸಾಲೆ ಜೊತೆ ಎಲ್ಲ ಚಿಕನ್ನು ನೀಟಾಗಿ ಫ್ರೈ ಆಗಬೇಕು. ಇವಾಗಲೇ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಎಲ್ಲ ಫ್ರೈ ಆಗಿದೆ, ಎಲ್ಲ ಇದಾಗಿದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಹೊಡಿಸಿದ್ರೆ ಸಾಕು, ಚಿಕನ್ನು ರೆಡಿ ಆಗುತ್ತೆ. ಚಿಕನ್ 2 ವಿಸಲ್ಗೆಲ್ಲ ಬೆಂದೋಗುತ್ತೆ. 2 ವಿಸಲ್ಗೆ ಚಿಕನ್ನು ಫುಲ್ ನೀಟಾಗಿ ರೆಡಿ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.